2,000 ರೂಪಾಯಿನ ಅನೇಕ ಮಹಿಳೆಯರು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಯಾವುದೇ ಗಂಡು ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ. ಹೆಣ್ಣು ಮಕ್ಕಳು ಅಂದ್ರೆ ಅವರು ಮೊದಲು ತಮ್ಮ ಕುಟುಂಬದ ಮತ್ತು ಸಮಾಜದ ಹಿತವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ನಂಬಿಕೆ ಇದೆ. ಆದ್ರಿಂದ ಎಲ್ಲ ಗೃಹಿಣಿಯರಿಗೆ 2,000 ರೂಪಾಯಿ ಕೊಟ್ಟಿದೆ. ಈ 2,000 ರೂಪಾಯಿಯಿಂದ ಗೃಹಿಣಿಯರು ತಮ್ಮ ದಿನಬಳಕೆ ವಸ್ತುಗಳನ್ನ ತಗೊಂಡಿದ್ದಾರೆ, ಮಕ್ಕಳ ಕಾಲೇಜ್ ಫೀಸ್ ಕಟ್ಟಿದ್ದಾರೆ, ಜೊತೆಗೆ ಅದನ್ನ ಕೂಡಿಟ್ಕೊಂಡು ಯಾವ್ದಾದ್ರು ಸಾಲ ಮಾಡಿದ್ರೆ ಅದು ಬಡ್ಡಿ ಕಟ್ಟಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಬೋರ್ವೆಲ್, ಹೌದಾ, ಬೋರ್ವೆಲ್ ನ ಕೋರ್ಸಿದ್ದಾರೆ. ಆಮೇಲೆ ತಮ್ಮ ಗಂಡು ಮಕ್ಕಳಿಗೆ ಆಟೋ ತಗೊಂಡು ಅವರು ಮುಂದಿನ ಇನ್ಕಮ್ ಜನರೇಟ್ ಮಾಡ್ಬೇಕು ಅಂತ ಬ್ಯಾಂಕ್ಗಳಿಗೆ ಹೋಗಿ ಸಾಲದ ಕಂತು ಕಟ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಸಮಾಜ ಸೇವೆಗೂ ಕೂಡ ತೊಡಗಿಸ್ಕೊಂಡಿದ್ದಾರೆ, ಗ್ರಂಥಾಲಯವನ್ನ ಕಟ್ಟಿದ್ದಾರೆ. ಸೊ ದೇ ಹ್ಯಾವ್ ಬಿಲ್ಟ್ ಲೈಬ್ರರೀಸ್, ಮೆನಿ ಆಫ್ ದೀಸ್ ವುಮೆನ್ ಹ್ಯಾವ್ ಬಿಲ್ಟ್ ಲೈಬ್ರರೀಸ್. ಇದರ ಜೊತೆಗೆ ವಿಶೇಷವಾಗಿ ನಾನು ಹೇಳಬೇಕು ಅಂದ್ರೆ ವಿತ್ ಲಾಟ್ ಆಫ್ ಪ್ರೈಡ್, ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಮಲ್ಲಿಗೇನಹಳ್ಳಿಯಲ್ಲಿ ಸದಸ ವಿಲೇಜ್ 450 ಕುಟುಂಬಗಳು, 450 ವಿಮೆನ್, ಆಲ್ ಆಫ್ ದೆಮ್ ಎಲ್ಲ ಕೂಡಿಟ್ಟು ಸುಮಾರು 9 lakh rupees ಒಂದು ದೇವಸ್ಥಾನದ ಕಳಸದ ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇದು ಮೊದಲನೇ ಹಂತದಲ್ಲಿ. ಸೊ ಅದಾದ ನಂತರ ಎರಡನೇ ಫೇಸ್ ನಲ್ಲಿ ಇನ್ನ 3 ಲಕ್ಷ, 3 lakhs ಜಾಸ್ತಿ ಕೊಟ್ಟಿದ್ದಾರೆ. ಒಟ್ಟಾರೆ 12 ಲಕ್ಷ, 12 lakh rupees ಒಂದು ದೇವಸ್ಥಾನದ ಕಳಸದ ಕಾರ್ಯಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳೆ ಏನು ಅಂದ್ರೆ ಗಂಡ ದುಡಿತಾರೆ, ನಾವು ಅವ್ರ ಜೊತೆಗೆ ಹೆಗಲಿಗೆ ಕೊಟ್ಟು ಅವ್ರನ್ನ ಸಪೋರ್ಟಿವ್ ರೋಲ್ ಮಾಡ್ತಾ ಇದೀವಿ ಅಂತ. 2,000 ರೂಪಾಯಿ ಬಂದ ತಕ್ಷಣ ಮಹಿಳೆಗೆ ಆ ಒಂದು ಸ್ವಾಭಿಮಾನ ಮತ್ತೆ ಆತ್ಮಸಾಕ್ಷಿಯಾಗಿ ತಾನು ಕೂಡ ಸಮಾಜಕ್ಕೆ ಏನಾದರೂ ಮಾಡ್ಬೋದು, ಸೋಷಿಯಲ್ ವೆಲ್ಫೇರ್ಗೆ ನಾನು ಕೂಡ ತೊಡಗಿಸ್ಕೋಬಹುದು ಅನ್ನೋಂತಹ ಆತ್ಮವಿಶ್ವಾಸವನ್ನ ಯಾವುದೇ ಸರ್ಕಾರ ಕೊಟ್ಟಿದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಸೊ ಇಂತಹ ಸರ್ಕಾರ ಎಲ್ಲ ಯೋಜನೆಗಳನ್ನ, ಜೊತೆಗೆ ನಮ್ಮ ಇಡೀ ಭಾರತ ದೇಶದಲ್ಲಿ 140 ಕೋಟಿ 45 ಕೋಟಿ ನಮ್ಮ ಜನಸಂಖ್ಯೆ ಇದೆ, ಅದರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದೀವಿ. ನಮ್ಮ ದೇಶ ಪ್ರಗತಿ ಆಗ್ಬೇಕು ಅಂದ್ರೆ ಈ ಅರ್ಧದಷ್ಟು ಮಹಿಳೆಯರನ್ನ ಮುಖ್ಯವಾಹಿನಿಗೆ ನಾವು ತಗೊಂಡು ಬರ್ಬೇಕು. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಈ ಎಲ್ಲಾ ದೃಷ್ಟಿಕೋನವನ್ನ ಯಾವ್ದಾದ್ರು ಒಂದು ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ. ಸೊ ಇವತ್ತು ಮಾಡ್ತಾ ಇರುವಂತಹ ನಮ್ಮ ಸರ್ಕಾರದ ಯೋಜನೆಗಳಿಂದ ಮಹಿಳೆಯರು ಸ್ವಸಹಾಯ ಸಂಘಗಳನ್ನ ನೀವು ನೋಡ್ತಾ ಇದ್ದೀರಾ. ಹಳ್ಳಿಗಳಲ್ಲಿರುವಂತಹ SHG ಮಹಿಳೆಯರು ಅವರು ಕೂಡ ಅನೇಕ ಸ್ಕೀಮ್ಗಳನ್ನ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನ ಮಾಡಿಕೊಂಡು ಅದರಿಂದ ಟ್ರೈನಿಂಗ್, ಸ್ಕಿಲ್ಲಿಂಗ್ ಮಾಡೋದ್ರಿಂದ ಮಹಿಳೆಯರು ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಕೂಡಿಟ್ಕೊಂಡು ಅವರು ಕೂಡ ಅನೇಕ ಸಣ್ಣ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ಸರ್ಕಾರ ಯಾವಾಗಲೂ ಕೂಡ ಮಹಿಳೆಯರ, ಬಡವರ. ಇನ್ನೊಂದು ವಿಶೇಷ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಎಲ್ಲಾ ಜಾತಿಯ ಬಡವರಿಗೆ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಜಾತಿ ಇಲ್ಲ, ಧರ್ಮ ಇಲ್ಲ, there is no religion, caste, creed, bias. This guarantee scheme is for the poor from all class and all sectors. ಸೊ ಅದು ಕೂಡ ನಮ್ಮ ವಿಶೇಷತೆ. ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಬಡವರ ಕಾಸ್ಟ್ ಅಂತೆ ಅದೇನು ಇಲ್ಲ, ಎಲ್ಲಾ ಜಾತಿಯ ಬಡವರಿಗೆ ಗ್ಯಾರಂಟಿ ಸ್ಕೀಮ್ಸ್ ಕೊಡ್ತಾ ಇದೆ. ಆದ್ರಿಂದ ಇನ್ನೊಂದು ಹೆಮ್ಮೆಯ ವಿಚಾರ ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಜಾರಿ ಮಾಡೋದ್ರಲ್ಲಿ ದಾವಣಗೆರೆ ನಂಬರ್ 1 ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ನಂಬರ್ 1 ಇದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ, ಬೈಪೋಲ್ ಉಪಚುನಾವಣೆ ನಡೀತಾ ಇದೆ, ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಅಂಕಿ ಅಂಶಗಳನ್ನ ನಾವು ನೋಡ್ಬೇಕು ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿ ಸುಮಾರು, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 58,684 ಫಲಾನುಭವಿಗಳು ಇದ್ದಾರೆ. ಇಲ್ಲಿಯವರೆಗೆ ಸುಮಾರು 332 ಕೋಟಿಯಷ್ಟು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅನ್ನೋ ಹಾಗೆ 29 ಇನ್ಸ್ಟಾಲ್ಮೆಂಟ್ಸ್ ಅವರ ಬ್ಯಾಂಕ್ ಅಕೌಂಟಿಗೆ ಮುಟ್ಟಿದೆ. ಇದರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯಡಿ ಸುಮಾರು ದಾವಣಗೆರೆ ದಕ್ಷಿಣದಲ್ಲಿ 49,770 ಬೆನಿಫಿಷಿಯರೀಸ್ ಇದ್ದಾರೆ. ಇಲ್ಲಿಯವರೆಗೂ ಸುಮಾರು 72 ಕೋಟಿ 20 ಲಕ್ಷದಷ್ಟು ಅಮೌಂಟ್ ಗೃಹ ಜ್ಯೋತಿ ಯೋಜನೆಯಡಿ ನಮ್ಮ ಸರ್ಕಾರ ಕೊಟ್ಟಿದೆ. ಶಕ್ತಿ ಯೋಜನೆಯಡಿ ಸುಮಾರು 2,47,50,558 ಬಾರಿ ನಮ್ಮ ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ.
ಅನ್ನಭಾಗ್ಯ ಯೋಜನೆಯಡಿ ಸುಮಾರು 1,60,731 ಬೆನಿಫಿಷಿಯರೀಸ್ ಕುಟುಂಬ ಇದರಿಂದ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ. ಸುಮಾರು 51,91,00,000 ಹಣ ನಮ್ಮ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಟ್ಟಿದೆ. ಯುವ ನಿಧಿ